ಬುಡಕಟ್ಟು ಸಮುದಾಯದ ಹೋರಾಟಗಾರ ಬಿರ್ಸಾ ಮುಂಡಾ ಅವರ ಪುತ್ಥಳಿಯನ್ನ ಜಿಲ್ಲಾ ಕೇಂದ್ರದಲ್ಲಿ ಸ್ಥಾಪಿಸಬೇಕೆಂದು ಹನೂರು ಕ್ಷೇತ್ರದ ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದರು. ಚಾಮರಾಜನಗರದ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯ, ಭಾರತ ಸರ್ಕಾರ ಹಾಗೂ ಜಿಲ್ಲಾ ಪಂಚಾಯಿತಿ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಬಿರ್ಸಾ ಮುಂಡಾ ಜಯಂತಿ ಮಹೋತ್ಸವ ಪ್ರಯುಕ್ತ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಅವರು, ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರಿಂದ ಬುಡಕಟ್ಟು ಜನರಿಗೆ ನಡೆಯುತ್ತಿದ್ದ ದೌರ್ಜನ್ಯ ತಡೆಯಲು ಬಿರ್ಸಾ ಮುಂಡಾ ಹಲವು ಬಾರಿ ಹೋರಾಟ ನಡೆಸುವ ಮೂಲಕ ಸಮಾಜಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ. ಈ ಬುಡಕಟ್ಟು ಸಮಾಜ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ರಾಜಕೀಯವಾಗಿ ಮುಂದೆ ಬರಲು ಎಲ್ಲರೂ ಸಂಘಟಿತರಾಗಬೇಕೆಂದು ಕರೆ ನೀಡಿದರು. ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಮಾತನಾಡಿ, ಗಿರಿಜನ ಹಾಡಿಗಳಲ್ಲಿ ಮದ್ಯದ ಹಾವಳಿ ಹೆಚ್ಚಾಗಿದ್ದು ಚಿಕ್ಕ ವಯಸ್ಸಿನಲ್ಲೇ ಕೆಲವರು ಸಾವನ್ನಪ್ಪುತ್ತಿದ್ದಾರೆ. ಇದನ್ನು ತಡೆಗಟ್ಟಲು ಕ್ರಮ ವಹಿಸಬೇಕು. ಅಲ್ಲದೆ ಈ ಸಮಾಜಕ್ಕೆ ಒಳ ಮೀಸಲಾತಿ ಅಗತ್ಯವಿದ್ದು ಹೋರಾಟ ಮಾಡುವಂತೆ ತಿಳಿಸಿದರು. ಗಿರಿಜನ ಹಾಡಿಗಳಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಅರಣ್ಯ ಇಲಾಖೆಯಿಂದ ಅಡ್ಡಿಯಾಗಿದೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಸೂಕ್ತ ಕ್ರಮ ವಹಿಸಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕಾಡಾ ಅಧ್ಯಕ್ಷ ಪಿ ಮರಿಸ್ವಾಮಿ, ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್, ನಗರಸಭೆ ಅಧ್ಯಕ್ಷ ಸುರೇಶ್, ಉಪಾಧ್ಯಕ್ಷೆ ಮಮತಾ, ಜಿಲ್ಲಾ ಪಂಚಾಯತ್ ಸಿಇಒ ಮೋನಾ ರೋತ್, ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ, ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹುಡೇದ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ಕೇತಮ್ಮ, ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಬಿಂದ್ಯಾ, ಡಾಕ್ಟರ್ ಎನ್ ಮಹದೇವಸ್ವಾಮಿ ಉಪಸ್ಥಿತರಿದ್ದರು. ಕಾಂಪಿಟೇಟಿವ್ ವರ್ಲ್ಡ್ ಅಂತಾನೆ ಹೇಳಲಿಕ್ಕೆ ಬಯಸ್ತೇನೆ. ಇಂಥ ಒಂದು ಯುಗದಲ್ಲಿ ನೀವು ಸಹ ಒಬ್ಬರಾಗಿ ನಿಮ್ಮ ಬದುಕನ್ನು ರೂಪಿಸ್ಕೊಳ್ಳಲಿಕ್ಕೆ ಅವಕಾಶ ಆಗಬೇಕು. ಅದರಲ್ಲೂ ಹೆಣ್ಮಕ್ಳು ಬಹಳಷ್ಟು ಜನ ನೀವು ಸಹ ಇವತ್ತು ವಿದ್ಯಾವಂತರ ಆಗ್ತಾ ಇದ್ದೀರಾ. ಬಟ್ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನೀವು ವಿದ್ಯಾವಂತರ ಒಂದು ಸಂಪೂರ್ಣವಾಗಿ ಯಾರು ಸಹ ಡ್ರಾಪ್ ಔಟ್ಸ್ ಆಗಿರ್ತಕ್ಕಂಥವ್ರು. ಕಳೆದ ಸಾರಿ ಮೇಡಮ್ ಅವರು ನಮ್ಮ ಇವತ್ತು ನೆನೆಯಲೇಬೇಕು, ಶಿಲ್ಪಾ ನಾಗ್ ಮೇಡಮ್ ಅವರು ಯಾರ್ಯಾರು ಡ್ರಾಪ್ ಔಟ್ಸ್ ಆಗಿದ್ರು ಬಹುಶಃ ಅವ್ರನ್ನೆಲ್ಲರನ್ನೂ ಒಂದು ಉತ್ತೇಜನ ಮಾಡಲಿಕ್ಕೆ ಮತ್ತೆ ಅವ್ರನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನ ಮಾಡಿದ್ರು. ಯಾಕೆಂದರೆ ನೀವು ಡಿಗ್ರಿಗಳು ಮಾಡಿರೋರಿಗೆ ಉದ್ಯೋಗ ಇಲ್ಲ, ಒಂದು ಉದ್ಯೋಗದ ಒಂದು ಕೊರತೆ ಇದೆ, ನಿರುದ್ಯೋಗದ ಸಮಸ್ಯೆ ಬಹಳಷ್ಟು ಬಳಲ್ತಿದೆ. ಅದರ ಮಧ್ಯೆ ನೀವು ಸಹ ಹೊರಗೆ ಬಂದು ನಿಮ್ಮ ತಂದೆ ತಾಯಿಯರನ್ನ ಮತ್ತೆ ನಿಮ್ಮ ಒಂದು ಆ ಸಮುದಾಯನ ಕಾಪಾಡ್ತಕ್ಕಂಥ ಕೆಲಸ ಇವತ್ತಿನ ಯುವ ಪೀಳಿಗೆ ನಿಮ್ಮ ಕೈಯಲ್ಲಿದೆ. ಬಹುಶಃ ಅವರೆಲ್ಲ ಬಹಳ ಕಷ್ಟಪಟ್ಟು ನಿಮ್ಮನ್ನ ವಿದ್ಯಾವಂತರನ್ನಾಗಲಿ ಅಥವಾ ನಿಮಗೊಂದು ಬದುಕು ರೂಪಿಸ್ಲಿಕ್ಕೆ ಬಹಳಷ್ಟು ಅವರು ಒಂದು ಕಷ್ಟಪಡ್ತಕ್ಕಂಥ ಒಂದು ಪ್ರಯತ್ನ ನಿಮ್ಮನ್ನ ತಂದೆ ತಾಯಿದ್ರು ಮಾಡ್ತಕ್ಕಂಥ ಕೆಲಸ ಅವರು ನಿಮಗೆ ಗೊತ್ತಿದೆ. ಈಗ ನೀವು ಅವರನ್ನ ಕಾಪಾಡ್ಲಿಕ್ಕೆ ನೀವೇನ್ ಮಾಡ್ತೀರ ಅನ್ನೋ ಪ್ರಶ್ನೆ ನಿಮ್ಮ ಮುಂದೆ ನೀವು ಮಾಡಬೇಕಾದಂಥ ಕೆಲಸ ಇವತ್ತು ನಿಮ್ಮ ಜವಾಬ್ದಾರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಮನವಿ ಮಾಡೋದಿಷ್ಟೇ. ನಿಮ್ಮ ಒಂದು ಹಕ್ಕುಗಳಿಗೆ ಏನು ಬಿರ್ಸಾ ಮುಂಡರ ಒಂದು ಆಲೋಚನೆ ಮತ್ತೆ ಅವರ ಒಂದು ಧೈರ್ಯ, ನಿಮಗೋಸ್ಕರ ತ್ಯಾಗ ಬಲಿದಾನ ಮಾಡಿದಂಥ ವ್ಯಕ್ತಿನ ನೀವು ಸ್ಮರಿಸಲಿಕ್ಕೆ ಇವತ್ತೆಲ್ಲ ತಾವು ಸೇರಿದ್ದೀರಿ. ಯಾಕಂದ್ರೆ ಮೊದಲೇ ಅವರ ಬ್ರಿಟಿಷರು ಕಾಡನ್ನು ಕಡಿಯುವಂಥ ಪ್ರಯತ್ನ ಹೊರಟಾಗ ಇವರು ಧುಮುಕಿ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಜೊತೆಯಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳಿಂದ ತನ್ನ ಒಂದು ಈ ಬುಡಕಟ್ಟು ಸಮಾಜವನ್ನು, ಧರ್ಮವನ್ನು ರಕ್ಷಿಸಿದಂಥ ಒಂದು ಮಹಾನ್ ಭಾವ ಬಿರ್ಸಾ ಮುಂಡಾರವರು. ಹಾಗಾಗಿ ಬಹುಶಃ ಅವ್ರ ಬಗ್ಗೆ ಈಗ ಹೆಚ್ಚು ವಿಷಯದಿಂದ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಬಹುಶಃ ಬುಡಕಟ್ಟು ಸಮಾಜದವರು ನನಗೆ, ಯಾಕಂದರೆ ಈ ಪರಿಶಿಷ್ಟ ಪಂಗಡ ಬಂದದೇ ಅವ್ರಿಗೋಸ್ಕರ ನನ್ನ ಪ್ರಕಾರ. ಯಾಕಂದರೆ 77 ವರ್ಷ ಸ್ವತಂತ್ರ ಬಂದಿದೆ. ಆಗಾಗ ಕೆಲವು ಸಮಾಜಗಳು ಈ ಪರಿಶಿಷ್ಟ ಪಂಗಡದಲ್ಲಿದ್ದವು. ಅದು ಇವತ್ತು ಸಾಕಾಗಟ್ಟಿದ್ದವು. ಹಾಗೆ ಕೆಲವರಲ್ಲಿ ಹೇಳಿದಾಗ ನನ್ನ ಸಂಪ್ರದಾಯ ಅಂತ ನಾವು ಹೋರಾಟ ಮಾಡ್ತೀವಿ ಒಳ ಮೀಸಲಾತಿಗೆ ಅಂತ. ಖಂಡಿತವಾಗಿ ಅದಾಗಬೇಕು, ಅದರ ಮುಂದೆ ನಿಮ್ಗೆ ಏನು ಸಿಗಲ್ಲ. ಇದನ್ನು ಮಾತ್ರ ನೆನೆಸಿಕೊಳ್ಳಿ. ಮುಂದೆ ಬಿರ್ಸಾ ಮುಂಡಾ ಅವರ ಇದನ್ನು ಅನಾವರಣ ಮಾಡೋದೆಲ್ಲ ನಡೆದಂತೆ ನಡೀಸಲ್ಲ. ಆದರೆ ಇದು ಬಹಳ ಮುಖ್ಯ. ನನ್ನ ಮಟ್ಟಿಗೆ